ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಆಯ್ಕೆಯಾಗುವುದು ಬಹುತೇಕ ಖಚಿತ ಆಗಿದೆ. ಜನರೊಂದಿಗೆ ಜನತಾದಳ ಅಭಿಯಾನದಲ್ಲಿ ಸದ್ಯ ನಿಖಿಲ್ ಕುಮಾರಸ್ವಾಮಿ ಬಿಸಿ ಇದ್ದಾರೆ. ಇತ್ತ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ಪಕ್ಷದ ಸಾರಥಿ ಪಟ್ಟ ಕಟ್ಟೋದಕ್ಕೆ ಪ್ಲಾನ್ ಆಗ್ತಾ ಇದೆ. 3 ತಿಂಗಳ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕವಾಗುವಂತ ಸಾಧ್ಯತೆ ಇದೆ. ರಾಜ್ಯ ಪ್ರವಾಸ ಮುಗಿಸಿ ಬಂದ ನಂತರ ಪಕ್ಷದ ಜವಾಬ್ದಾರಿಯನ್ನು ಅವರು ತೆಗೆದುಕೊಳ್ಳುವಂತ ಸಾಧ್ಯತೆ ಕಾಣ್ತಾ ಇದೆ. ನಿಖಿಲ್ ಅವರಿಗೆ ರಾಜ್ಯಾಧ್ಯಕ್ಷ ಜವಾಬ್ದಾರಿಯನ್ನು ಕೊಡೋದಕ್ಕೆ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ತೀರ್ಮಾನಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ನಿಖಿಲ್ ಬಯಸಿದ್ರೆ ರಾಜ್ಯಾಧ್ಯಕ್ಷ ಹುದ್ದೆ ಯಾವ ಹೊತ್ತಿನಲ್ಲಾದರೂ ಕೂಡ ಪಡೆಯೋದಕ್ಕೆ ಸಾಧ್ಯ ಇದೆ. ಸದ್ಯ ಏನ್ ಪ್ಲಾನ್ ಇದೆ ಜೆಡಿಎಸ್ ನಲ್ಲಿ? ರಕ್ಷತ್, ಏನು ಜೆಡಿಎಸ್ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತರಬೇಕು ಅಂತ ಹೇಳಿ ಕಳೆದ 6-7 ತಿಂಗಳಿಂದ ಕೂಡ ಸಾಕಷ್ಟು ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇತ್ತು. ಆದ್ರೆ ನಿಖಿಲ್ ಅವರಿಗೆ ಒಂದು ಜವಾಬ್ದಾರಿ ಬೇಕು, ಪಕ್ಷದಲ್ಲಿ ಇಡ್ತಾ ಬೇಕು, ಜೊತೆಗೆ ಪಕ್ಷ ಸಂಘಟನೆ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಒಂದು ಪೂರ್ವ ತಯಾರಿಗಳನ್ನ ನಡೆಸ್ಕೊಳ್ಬೇಕು. ಮತ್ತೆ ಅವರು ಯಾವ ರೀತಿ ಸಾಮರ್ಥ್ಯ ಇದೆ ಅನ್ನೋದ್ರ ಬಗ್ಗೆ ಜನರಿಗೆ ಮತ್ತೆ ಅವರು ಕಾರ್ಯಕರ್ತರು ಲೀಡರ್ಗಳಿಗೆ ಒಂದು ಸಂದೇಶವನ್ನ ರವಾನೆ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಮೈಸೂರು ಚಲೋ ಪಾದಯಾತ್ರೆಯನ್ನ ಮಾಡಿದ್ರು. ಈಗ ರಾಜ್ಯ ಪ್ರವಾಸವನ್ನ ಮಾಡಿ 2028ರ ಒಂದು ಚುನಾವಣೆ ಇದೆ, ಅದರ ದೃಷ್ಟಿಯಿಂದ ಈಗಲಿಂದನೇ ಜೆಡಿಎಸ್ ನಿಖಿಲ್ ನೇತೃತ್ವದಲ್ಲಿ ಒಂದು ತಯಾರಿಗಳನ್ನ ನಡೆಸಿರುವಂತದ್ದು. ಜೊತೆಗೆ ನಿಖಿಲ್ ಅವರು ಕೂಡ ಸಕ್ರಿಯರಾಗಿ ಪಕ್ಷ ಸಂಘಟನೆಗೆ ಸಾಕಷ್ಟು ಒಲವನ್ನ ಹೊಂದಿರುವ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಜೊತೆಗೆ ದೇವೇಗೌಡರು ನಿಖಿಲ್ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಈ ಒಂದು 3 ತಿಂಗಳ ನಿಖಿಲ್ ರಾಜ್ಯ ಪ್ರವಾಸ ಆಗುತ್ತೆ. ಆ ಪ್ರವಾಸ ಮುಗಿದ ಮೇಲೆ ಅವರು ನಿಖಿಲ್ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಮಾಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಜೆಡಿಎಸ್ ಪಕ್ಷ ತಮ್ಮ ಮೂಲ ಒಂದು ಹಳೆ ಮೈಸೂರು ಭಾಗ ಆಗಿರ್ಬೋದು, ಜೊತೆಗೆ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಕ್ಷೇತ್ರಗಳಿದೆ. ಆ ಕ್ಷೇತ್ರಗಳಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ತಯಾರಿಗಳನ್ನು ನಡೆಸೋ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷವನ್ನ ಮತ್ತಷ್ಟು ಆಕ್ಟಿವ್ ಗೊಳಿಸೋದಕ್ಕೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಒಂದು ತೀರ್ಮಾನಕ್ಕೆ ಬಂದಿರೋದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ನಿಖಿಲ್ ಅವರಿದ್ರೆ ಮಾತ್ರ ಪಕ್ಷ ಸಂಘಟನೆಗೆ ಸಾಧ್ಯ. ಯಾಕಂದ್ರೆ ಕುಮಾರಸ್ವಾಮಿ ಅವರೀಗ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಾರೆ. ದೇವೇಗೌಡರು ಕೂಡ ಪಕ್ಷ ಸಂಘಟನೆಗೆ ಆಗೋದಿಲ್ಲ, ಅವರ ಆರೋಗ್ಯ ಕೂಡ ಸಮಸ್ಯೆ ಇದೆ. ಈ ನಿಟ್ಟಿನಲ್ಲಿ ನಿಖಿಲ್ ಸೂಕ್ತ ಅನ್ನೋದು ಜೆಡಿಎಸ್ ಪಕ್ಷದ ಶಾಸಕರು, ಮುಖಂಡರು ಮತ್ತೆ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲಿಕ್ಕೆ ಈಗ ದಳಪತಿಗಳು ತೀರ್ಮಾನ ತೆಗೆದುಕೊಂಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.